ನಾವು ಚುನಾವಣೆ ಇವತ್ತು VSS ಎಂದು ಎಣಿಕೆ ಕೂಡ ಒಂದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅವತ್ತೇ ಹೇಳಿದ್ದು ನಾವು BJP JDS ಒಂದಾಗಿ ಗೆಲ್ತೀವಿ, 12 ಗೆಲ್ತೀವಿ ಅಂತ ಹೇಳಿದ್ದು. ಅದು ನಮ್ಮ ವೀರ ಆಂಜನೇಯನ ಕೃಪೆಯಿಂದ 12 ಜನನೂ ಬಹುಮತದಿಂದ ಗೆದ್ದಿದ್ದಾರೆ. ಅದು ತುಂಬ ಖುಷಿಯಾಗಿದೆ. ಸ್ವಲ್ಪ ಲೇಟ್ ಆಗಿದ್ದು ಇದಾಯಿತು, ಆದರೂ ಸಹ ಸತ್ಯ ಎತ್ತಿರ್ತದತ್ತ ಗೆಲುವು ಅಂತ ಹೇಳಿ ಆಗಿ 12 ಕೂಡ ಗೆಲುವಾಗಿದ್ದು ನಮಗೆಲ್ಲರಿಗೂ ಸಂತೋಷ ಆಗಿದೆ. ಇನ್ನು ಸೊಸೈಟಿನ ತುಂಬ ಎಲ್ಲ ಒಗ್ಗಟ್ಟಾಗಿ 12 ಜನನು ಗೆದ್ದಿರೋದ್ರಿಂದ ಅದನ್ನು ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಸ್ಕೊಂಡು ಹೋಗ್ತಾರಂತೆ ಎಲ್ಲ ನಮ್ಮ ಸ್ನೇಹಿತರು ಹಾಗೂ ಎಲ್ಲ ಗೆದ್ದಿರೋಂಥ ಮಹಿಳೆಯರು ಸ್ನೇಹಿತರೆಲ್ಲ ಸದಸ್ಯರುಗಳು ಒಂದಾಗಿ ಹೋಗ್ತಾರೆ. ಯಾವುದೇ ತಡೆ ಬರಲ್ಲ. ಯಾಕೆಂದರೆ 12 ಜನ ಒಟ್ಟಿಗೆ ಕ್ಯಾನ್ವಾಸ್ ಮಾಡಿದ್ದು ನಾವು, ಒಬ್ಬರನ್ನ ಬಿಟ್ಟು ಒಬ್ಬೊಬ್ರು ಹೋಗಿ ಒಂದೊಂದು ಓಟ್ ಕೇಳೋದು ಆ ಥರ ಮಾಡಲಿಲ್ಲ. ಅದು ಎಲ್ಲ ಒಳ್ಳೆಯದಾಗಿದೆ. 12 ಜನ ಏನು ನಾವು ಸಿಂಡಿಕೇಟ್ ಮಾಡಿದ್ದೋ 12 ಜನನೂ ಇವತ್ತು ಒಳ್ಳೆ ರಿಸಲ್ಟ್ ಬಂದಿದೆ. ಜನರಿಗೂ ಈ ಎಲ್ಲ ಷೇರ್ದಾರರು ಇವತ್ತು ಒಳ್ಳೆ ಕೆಲಸವನ್ನು ನಮಗೆ ಕೆಲಸ ಮಾಡಿರಿ ಅಂತ ಗುರುತಿಸಿ 12 ಜನಕ್ಕೂ ಬಹುಮತ ನೀಡಿರೋದ್ರಿಂದ ಎಲ್ಲ ಒಗ್ಗಟ್ಟಾಗಿ ಆದಷ್ಟು ಬೇಗ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಚುನಾವಣೆಯನ್ನು ಬೇಗ ಮಾಡಿ. ಯಾಕೆಂದರೆ ಇದನ್ನು ತುಂಬ ಲೇಟ್ ಆಗೋಯ್ತು. ಇನ್ನು ಮುಂದೆ ಅದು ಲೇಟ್ ಆಗ್ದಂಗೆ ವಿತಿನ್ ಒಂದು 10 ದಿನದೊಳಗಾಗಿ ಯಾವುದನ್ನ ಒಳ್ಳೆ ದಿನ ನೋಡಿ ಅಧ್ಯಕ್ಷರು ಉಪಾಧ್ಯಕ್ಷರ ಘೋಷಣೆ ಮಾಡಿ ಎಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ನಾವೆಲ್ಲ ನಮ್ಮ ಸದಸ್ಯರುಗಳಲ್ಲಿ ಕೇಳ್ಕೊಳ್ತಾ, ಇದಕ್ಕೆ ಹೆಚ್ಚಿನವಾಗಿ ನಾವು ಎಲೆಕ್ಷನ್ ನಿಂತವರು ಭಾರಿ ಕೆಲಸ ಮಾಡಿದ್ರು. ಹರ್ಷ ಅವರು ಇರ್ಬೋದು, ಎಲ್ಲರೂ. ಯಾಕೆಂದರೆ ಆ ಲೀಡರ್ಶಿಪ್ ತಗೊಂಡು ಎಲ್ಲ ಒಗ್ಗಟ್ಟಾಗಿ ನಿಂತಿರೋರ್ಕಿಂತ ಹೊರಗಡೆ ಇರೋರು ಜಾಸ್ತಿ ಹೋರಾಟ ಮಾಡಿದ್ರು. ಮತದಾರರು ನಾವು ಹೋದಾಗೆಲ್ಲ ಸಹ ಅವ್ರು ಹೇಳೋರು, ಇದು ನೀವು ಒಳ್ಳೆ ಸಿಂಡಿಕೇಟ್ ಮಾಡಿದರೆ ಎಲ್ಲರಿಗೂ 100ಕ್ಕೆ 100 ಭಾಗ ಒಳ್ಳೆಯದಾಗುತ್ತೆ ಅಂತ ಹೇಳೋರು. ಅದೇ ರೀತಿ ಒಳ್ಳೆಯದಾಗಿದೆ. ಭಗವಂತ ಮತದಾರರಿಗೆ ಎಲ್ಲ ಒಳ್ಳೇದು ಮಾಡಲಿ. ಯಾಕೆಂದರೆ ಒಳ್ಳೆಯ ಗುರುಸಿ ಎಲ್ಲ ಇದು ಮಾಡಿರೋದ್ರಿಂದ ಎಲ್ಲ ತುಂಬ ಅನ್ಯೋನ್ಯತೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತಂಥ ವಿಶ್ವಾಸ ಇದೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದ್ದಿದ್ದು ತುಂಬ ಖುಷಿ ಆಗೋದು. ಯಾಕೆ ಇದಕ್ಕಿನ್ನ 10 ವರ್ಷ ಖುಷಿ ಆಗೋದು. ಲೇಟ್ ಆಗಿದ್ದು ಒಂದು ಸ್ವಲ್ಪ ಇದಾಯಿತು. ಆದರೂ ಸಹ ನಾವು ಅವತ್ತು ಹೇಳಿದ್ದು, ನಾವು ಎಲೆಕ್ಷನ್ ಆದ ದಿನ ತಮ್ಮ ಮಾಧ್ಯಮದ ಮುಖಾಂತರ ಹೇಳಿದ್ದು 12 ಗೆಲ್ತೀವಿ ಅಂತ. 12 ಇವತ್ತು ರಿಸಲ್ಟ್ ಬಂದಿದ್ದು. ಅದನ್ನು ಕಾದಿದ್ದೇ ಲೇಟ್ ಆಯಿತು. ಆದರೂ ಪರವಾಗಿಲ್ಲ, ಅದೊಂದು ಕಾಯೋದಕ್ಕೆ ಒಂದು ಬೆಲೆ ಇತ್ತು. ಕೋರ್ಟ್ನಲ್ಲೂ ಸಹ ನಮಗೆ ಬೇಗನೆ ತೀರ್ಮಾನ ಆಯಿತು ಅಂತ ತಿಳ್ಕೊಂತೀವಿ. ಅದಾಗಿರೋ ದೇಶ ಒಳ್ಳೇದಾಯಿತು. ಎಲ್ಲ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀವಿ. ಚುನಾವಣೆ ನಡೆದಿದ್ದ ದಿವಸ ಭಾರಿ ಚೆನ್ನಾಗಿತ್ತು. ಈಗ 2 ತಿಂಗಳು ಲೇಟ್ ಆಯಿತು. ಅದರಿಂದ ಒಂದು ಸ್ವಲ್ಪ ಇದಾಯ್ತು ಹೊರತು ಆಮೇಲೆ ಒಗ್ಗಟ್ಟಲ್ಲಿ ಏನು ಶಕ್ತಿ ಐತೆ ಅನ್ನೋದು ಇವತ್ತು ಗೊತ್ತಾಯ್ತು ನಮ್ಗೆಲ್ಲರಿಗೂ. ಒಗ್ಗಟ್ಟೆ. ಅದರಿಂದ ಎಲ್ಲರೂ ಚೆನ್ನಾಗಿ ಎಲ್ಲ ವ್ಯವಸ್ಥೆ ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಕ್ಯಾನ್ವಾಸ್ ಆಗ್ಬೋದು, ಮತ್ತೊಂದು ಆಗ್ಬೋದು. ಒಂಚೂರು ಗುಂಪು ಘರ್ಷಣೆ ಇಲ್ದಂಗೆ ನಾವೆಲ್ಲ ಇದು ಮಾಡಿದ್ದೀವಿ. ಅದೆಲ್ಲ ಸೇರಿಸ್ಕೊಂಡು ನಮಗೆ ಟೋಟಲಾಗಿ ಒಳ್ಳೇದಾಗಿದೆ. ದೇವರು ಒಳ್ಳೇದು ಮಾಡಿದ್ದಾರೆ. ಇಲ್ಲಿ 23 ಅಭ್ಯರ್ಥಿಗಳು ಇದು ಮಾಡಿದ್ದು. 24, 27 ಅಭ್ಯರ್ಥಿಗಳನ್ನು ಸ್ಪರ್ಧೆ ಮಾಡಿದ್ದು. ಅದರಲ್ಲಿ ನಮ್ಮ ಸಿಂಡಿಕೇಟ್ 12 ಜನ 12 ಗೆದ್ದಿದ್ದೀವಿ ನಾವು. ಮತಗಳಲ್ಲಿ ಜನರಲ್ ಜೆಂಟ್ಸಲ್ಲಿ ನಮಗೆ ಅತ್ಯಧಿಕ ಮತ ಬಂದಿರೋದು ನಮಗೆ 135 ಮತ ಬಂದಿದೆ. ಮೀಸಲಾತಿ ಲೇಡೀಸ್ ಒಳಗೆ 150 ಮತ ನಮ್ಮ ಲೀಲಾ ಕುಮಾರ್ ಒಬ್ಬರಿಗೆ ಬಂದೈತೆ. ST ಒಳಗೆ ರಾಮಪ್ಪ ಅನ್ನೋರಿಗೆ ಅವರಿಗೆ ಅಂದರೆ ಅತ್ಯಧಿಕ ಮತ ಬಂದೈತೆ. ಆ ರೀತಿ ಎಲ್ಲರಿಗೂ ಬಂದಿದೆ. 255 ಓಟು.